ಧನಸ್ಸು ರಾಶಿ ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರತಕ್ಕಂತಹ ದಿವಸ. ಯಾಕೆ ಮನಸ್ಸಿಗೆ ನೆಮ್ಮದಿ ಇಲ್ಲ? ಸ್ವಯಂಕೃತ ಅಪರಾಧಗಳು. ನೀವೇ ಒಂದಷ್ಟು ತಪ್ಪುಗಳನ್ನು ಮಾಡ್ಕೊಳ್ತೀರಿ. ಆ ತಪ್ಪುಗಳನ್ನು ಸರಿಪಡಿಸ್ತಕ್ಕಂತಹ ಪ್ರಯತ್ನಗಳು ನಿಮ್ಮಿಂದ ಆಗದೇ ಇರುವಂತಹದ್ದು. ಹಾಗಾಗಿ ನೋವನ್ನು ಅನುಭವಿಸ್ಬೇಕಾಗತ್ತೆ. ಹಿರಿಯರ ಮಾತಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಎಲ್ಲಿ ದೊಡ್ಡವರ ಮಾತಿಗೆ ಬೆಲೆ ಇಲ್ವೋ, ಗೌರವ ಇಲ್ವೋ, ಅಲ್ಲಿ ನಿಮಗೂ ಕೂಡ ನೆಮ್ಮದಿ ಅಂತಕ್ಕಂಥದ್ದು ಇರುವುದಿಲ್ಲ. ಅವಮಾನಕ್ಕೆ ಗುರಿಯಾಗ್ತಕ್ಕಂತಹ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಯಾವಾಗ ನೀವು ಬೇರೆಯವರನ್ನ ಗೌರವಿಸುವುದಿಲ್ವೋ, ಅವಮಾನಿಸ್ತಿರೋ, ನಿಮಗೂ ಕೂಡ ಅಂತಹ ಪರಿಸ್ಥಿತಿ, ಅಂತಹ ಸಂದರ್ಭಗಳು ಒದಗಿ ಬಂದೇ ಬರುತ್ತೆ ಎನ್ನುವಂಥದ್ದು. ನೀವು ಯಾವುದೇ ರೀತಿಯ ಕಣ್ಣೀರು ಹಾಕೋದ್ರಿಂದ, ಬೇಸರವನ್ನು ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿಮ್ಮದಾದಂತಹ ತಪ್ಪಿನ ಅರಿವು ನಿಮಗಾಗಬೇಕು, ಅದನ್ನು ತಿದ್ದುಕೊಳ್ಳುವಂತಹ ಪ್ರಯತ್ನವಾಗಬೇಕು. ಆಗ ಮಾತ್ರ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದು. ನಿಮ್ಮ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ, ಅದು ನಿಮಗೆ ಸ್ವಲ್ಪ ಸಮಾಧಾನವನ್ನು ಕೊಡುತ್ತೆ. ಹಣದ ವಿಚಾರದಲ್ಲಿ ಮನಸ್ತಾಪವನ್ನು ಮಾಡಿಕೊಳ್ತೀರಿ. ಜೊತೆಗೆ ಮನಸ್ಸಿನ ನೋವನ್ನು ಬೇರೆಯವರ ಜೊತೆಯಲ್ಲಿ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅನುಭವಿಸೋದಕ್ಕೂ ಆಗೋದಿಲ್ಲ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದಿನವನ್ನು ತಳ್ಳಬೇಕಾದಂಥದ್ದು. ಮನಸ್ಸಿನ ಸಮಾಧಾನಕ್ಕೋಸ್ಕರವಾಗಿ ಶಾಸ್ತ್ರೀಯ ಸಂಗೀತವನ್ನು ಕೇಳಿ. ಶುಭವಾಗಿ. ಮಕರ ರಾಶಿ ಮನಸ್ಸಿಗೆ ಏನೋ ಒಂದು ರೀತಿಯ ಬೇಸರ, ಹಿಂಸೆ ಕಾಡುವಂತಹ ದಿವಸವಾಗುತ್ತೆ. ವೈದ್ಯರಿಗೆ ಹೆಚ್ಚಿನ ಬೇಡಿಕೆ ಬರತಕ್ಕಂತಹ ದಿವಸ. ಜೊತೆಗೆ ಆರ್ಥಿಕವಾಗಿ ಲಾಭವೂ ಕೂಡ ಸಿಕ್ಕುವಂಥದ್ದಾಗುತ್ತೆ. ಅತಿಯಾದಂತಹ ಪರಿಶ್ರಮ, ತಕ್ಕ ಪ್ರತಿಫಲ, ಒತ್ತಡ ಇವೆಲ್ಲವನ್ನ ನೋಡಬೇಕಾದಂತಹ ದಿವಸ. ಶರೀರದ ಮೇಲೆ ಏನೋ ಗಾಯ ಆಗುವಂತಹ ಸಾಧ್ಯತೆಗಳು, ಆ ಸೂಚನೆ, ಎಚ್ಚರಿಕೆಯನ್ನು ತಪ್ಪಿದರೆ ಅನುಭವಿಸಬೇಕಾದಂತಹ ದಿವಸ ಇದಾಗಿರುತ್ತೆ. ಕೋರ್ಟ್ ಕೇಸ್ಗಳಲ್ಲಿ ಮುಂದಿನ ದಿನಮಾನದಲ್ಲಿ ಏನೋ ಒಂದಷ್ಟು ನನ್ನ ಪರವಾಗಿ ಆಗತ್ತೆ ಅನ್ನುವ ಕೆಲವು ಸೂಚನೆಗಳು ಸಿಕ್ಕುತ್ತೆ. ಅದೇ ಸತ್ಯ ಅಂತ ಹೇಳಿ ನಂಬುವಷ್ಟೇನಿಲ್ಲ, ಆದರೆ ಆ ಒಂದು ಬದಲಾವಣೆ, ಪರಿವರ್ತನೆ ಆಗುವ ಸೂಚನೆಗಳು ಕಾಣುವಂಥದ್ದಿದೆ. ಬೇಕಾದಂತಹ ತಯಾರಿಯನ್ನು ನೀವು ಮಾಡಿಕೊಳ್ಬೇಕು. ಜೊತೆಗೆ ಪೂರಕವಾದಂತಹ ವ್ಯವಸ್ಥೆಯನ್ನ ನೀವು ಮಾಡಿಕೊಳ್ಬೇಕಾದಂತಹದ್ದಾಗತ್ತೆ. ಸ್ತ್ರೀಯರಿಗೆ ಶುಭ ಫಲ ಇದ್ರೂ ಕೂಡ ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ. ಹಾಗಾಗಿ ಅದನ್ನು ಸಂಪೂರ್ಣವಾಗಿ ಅನುಭವಿಸ್ತಕ್ಕಂತಹ ಯೋಗ ಇರುವುದಿಲ್ಲ ಅಂತ ಅರ್ಥ. ವಿಲಾಸಿ ಜೀವನಕ್ಕೆ ಹೆಚ್ಚು ಹಣ ಖರ್ಚಾಗತ್ತೆ. ಸಂಪಾದನೆ ಮಾಡಿದರೆ, ಅಥವಾ ಕೂಡಿಟ್ಟಿದ್ರೆ, ಅಥವಾ ತಲತಲಾಂತರದಿಂದ ಹಣ ಇದ್ದರೆ ಅದನ್ನು ಹೇರಳವಾಗಿ ಖರ್ಚು ಮಾಡಬಹುದು. ಅಲ್ಲೇ ದುಡಿದು ಅಲ್ಲೇ ತಿನ್ನುವಂಥವ್ರಿಗೆ ಕಷ್ಟವಾದೀತು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಲಲಿತಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ವಿದ್ಯಾರ್ಥಿಗಳಿಗೆ ತಮ್ಮ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಉತ್ತಮವಾದಂತಹ ದಿವಸ ಇದು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರ ಬಂದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ತೀರ್ಮಾನವನ್ನು ಸ್ಥಿರವಾಗಿರಿಸಿಕೊಂಡು ವ್ಯವಹಾರದಲ್ಲಿ ಮುಂದುವರಿಬೇಕು. ಇದು ಬಹಳ ಮುಖ್ಯವಾದಂತಹದ್ದು. ಮರಗೆಲಸ ಮಾಡ್ತಕ್ಕಂಥವ್ರಿಗೆ ಅತಿಯಾದಂತಹ ಕೆಲಸಗಳು, ಹಾಗೆ ಲಾಭ, ಇದೆಲ್ಲದಕ್ಕೂ ಅವಕಾಶ ಇದೆ. ಯಾವುದೇ ರೀತಿಯ ಗೊಂದಲ ಇಲ್ಲದಲೇ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರುತ್ತೆ. ಗೊಂದಲಗಳನ್ನು ಮಾಡಿಕೊಂಡ್ರಿ, ಅದು ನಿಮಗೆ ಆಗಬೇಕಾದ ಕೆಲಸಕ್ಕೆಲ್ಲ ಅಡ್ಡಿ ಆಗ್ತಾ ಹೋಗುತ್ತೆ, ದಿನ ಕಳೆದು ಹೋಗುತ್ತೆ ಎನ್ನುವಂಥದ್ದು. ಉದ್ಯೋಗದಲ್ಲಿ ಅತಂತ್ರತೆ ಇರುವಂಥದ್ದು, ಅಸಹನೆಯಿಂದ ವಾದ ವಿವಾದಗಳಾಗತ್ತೆ. ಹಾಗೆ ಬಂಧುಗಳಲ್ಲಿ ಮಾತನ್ನು ಬೆಳೆಸಿ ನಿಷ್ಠುರವಾಗ್ತೀರಿ. ನಿಮ್ಮ ಹಿಂದಿನ ಪರಿಸ್ಥಿತಿಯನ್ನು ಕುರಿತು ಬಂಧುಗಳು ಮಾತಾಡಿದಾಗ ನಿಮ್ಮ ಮನಸ್ಸು ಕೂಡ ತಡೆಯುವುದಿಲ್ಲ. ಅದಕ್ಕೆ ತತ್ಕ್ಷಣದಲ್ಲಿ ಪ್ರತ್ಯುತ್ತರವನ್ನು ಕೊಟ್ಟು ನಿಷ್ಠುರವಾಗ್ತಕ್ಕಂತಹದ್ದಿರುತ್ತೆ. ದಂಪತಿಗಳಲ್ಲಿ ಅಭಿಪ್ರಾಯ ಭೇದ, ವಿರಸ ಸಾಮಾನ್ಯವಾಗಿ ಕಾಣುವಂಥದ್ದಾಗತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕರ್ತವ್ಯವನ್ನು ತುಂಬ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾದಂತಹ ದಿವಸ ಇದಾಗಿರುತ್ತೆ. ಕಬ್ಬಿಣದ ಪದಾರ್ಥಗಳಿಂದ, ವಾಹನದಿಂದ, ಹಾಗೆ ಬೇರೆ ಕಲ್ಲು ಇತ್ಯಾದಿ ಗಟ್ಟಿ ಪದಾರ್ಥದಿಂದ ನಿಮಗೆ ಶಾರೀರಿಕವಾಗಿ ತೊಂದರೆ ಆಗ್ತಕ್ಕಂಥದ್ದಿದೆ. ಅದನ್ನು ಗಮನಿಸ್ಕೊಳ್ಬೇಕು. ಬಂಧುಗಳ ಜೊತೆಯಲ್ಲಿ, ಅಣ್ಣ ತಮ್ಮಂದರ ಜೊತೆಯಲ್ಲಿ, ಸಂಬಂಧಿಕರ ಜೊತೆಯಲ್ಲಿ ಜಗಳವನ್ನು ಮಾಡ್ಕೊಳ್ತೀರಿ. ಅನಗತ್ಯವಾದಂತಹ ಖರ್ಚಿಗೆ ನೂರಾರು ದಾರಿ ಅಂತ ಹೇಳದ ಹಾಗೆ
ದುಂದು ವೆಚ್ಚಕ್ಕೆ ಬೇಕಾದಷ್ಟು ಅವಕಾಶಗಳಾಗತ್ತೆ. ದುಂದು ವೆಚ್ಚವೂ ಕೂಡ ಆಗುವಂಥದ್ದು. ಸೌಂದರ್ಯವರ್ಧಕ ವ್ಯಾಪಾರಸ್ಥರಿಗೆ ಅಧಿಕವಾದಂತಹ ಲಾಭ. ನ್ಯಾಯಾಲಯದಲ್ಲಿ ಇರತಕ್ಕಂತಹ ಕೆಲವು ಸಮಸ್ಯೆಗಳು ನಿಮಗೆ ಬಗೆಹರಿತಕ್ಕಂಥದ್ದು ಅಲ್ಲಿ ಕಾಣ್ತಾ ಇದೆ. ಆದರೆ ಆ ಸೂಚನೆಗಳು ಮುಂದಿನ ದಿನಮಾನಕ್ಕೆ ಪೂರಕವಾಗಿರುತ್ತೆ. ನೌಕರಿಯಲ್ಲಿ ವರ್ಗಾವಣೆಯನ್ನ ಅಪೇಕ್ಷೆ ಪಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗ್ತಕ್ಕಂಥದ್ದು. ನಿಮ್ಮ ಅತಿಯಾದಂತಹ ಪ್ರಯತ್ನವೂ ಕೂಡ ನಿಷ್ಫಲವಾದೀತೇನೋ ಅನ್ನುವಂತಹ ವಿಚಾರ. ಶನೈಶ್ಚರನಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ. ಶುಭವಾಗಿ.